ಭಾಳ ದಿನಗಳ ನಂತರ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಕ್ಕಂಥ ಒಂದು ಸದಾವಕಾಶ ನನಗೆ ಸಿಕ್ಕಿದೆ. ಮೇ 7ನೇ ತಾರೀಕು ನಡೀತಾ ಇರತಕ್ಕಂಥ ಲೋಕಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಾಗರ್ ಖಂಡ್ರೆ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾನು ಇವತ್ತಿನಿಂದ 3 ದಿನಗಳ ಕಾಲ ಬೀದರ್ ಜಿಲ್ಲೆಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇನೆ. ಇವತ್ತು ಮೊದಲನೇ ದಿನ ಬಸವ ಕಲ್ಯಾಣದ ಕೆಲವು ಪ್ರದೇಶಗಳಿಗೆ ಭೇಟಿ ಮಾಡೋನಿದ್ದೇನೆ. ಬಸವ ಕಲ್ಯಾಣದ ಕೆಲವು ಹಳ್ಳಿಗಳಿಗೆ ಭೇಟಿಯನ್ನು ಸಹಿತ ಮಾಡೋನಿದ್ದೇನೆ. Noble Public School admissions are open. Madina Public School English medium with Hifzul Quran admissions are open. Knowledge Park the Creative School School for Quality and Innovative Education. ನಾಳೆ ಬೀದರ್ನಲ್ಲಿ ಒಂದು ಸಭೆ ಇದೆ. ಬೀದರ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾರ್ಯದರ್ಶಿಗಳಾದ ಸುರ್ಜಿವಾಲಾರವರು ನಾಳೆ ಬೀದರ್ಗೆ ಬರೋರಿದ್ದಾರೆ. ನಾಡಿದ್ದು ಸಹಿತ ನಾನು ಇಲ್ಲೇ ಇರೋನಿದ್ದೇನೆ. ಇದ್ದು ಆದಷ್ಟು ನನ್ನ ಹಳೆಯ ಸಂಪರ್ಕ ಮತದಾರರು ಇವ್ರನ್ನ ಉದ್ದೇಶಿಸಿ ಮಾತನಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪದ ಅಧ್ಯಕ್ಷರು ಮತ್ತು ನಾಯಕರುಗಳು ವಿಜಯ್ ಸಿಂಗ್ ಅವರು ಇವರೆಲ್ಲರೂ ಸೇರಿ ತಮ್ಮ ಮೂಲಕವಾಗಿ ಬಸವ ಕಲ್ಯಾಣ ತಾಲೂಕಿನ ಮಹಾಜನತೆಗೆ, ಬೀದರ್ ಜಿಲ್ಲೆಯ ಮಹಾಜನರಿಗೆ ಒಂದು ಮನವಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ತೊಂದರೆ ಕೊಟ್ಟು ಇಲ್ಲಿಗೆಲ್ಲ ಕರೆಸಿದ್ದೇವೆ. ತಾವೆಲ್ಲ ಬಂದಿರೋದು ಭಾಳ ಸಂತೋಷದ ವಿಚಾರ. This video is presented by ASM Super Speciality Hospital Gulbarga. Sky Sunshine School step towards better future admissions are open. ನಿಮಗೆ ನಾನು ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೋರ್ತೇನೆ. ಈ ಚುನಾವಣೆಗಳು ಕೆಲವು ಇಶ್ಯೂಗಳ ಆಧಾರದ ಮೇಲೆ, ಕೆಲವು ವಿಚಾರಗಳ ಆಧಾರದ ಮೇಲೆ ನಡೀತಾ ಇರ್ತಕ್ಕಂಥ ಚುನಾವಣೆಗಳು. ಜಾತಿ, ಧರ್ಮ, ಗುಂಪುಗಳ ಆಧಾರದ ಮೇಲೆ, ವ್ಯಕ್ತಿಗಳ ಆಧಾರದ ಮೇಲೆ ನಡೀತಾ ಇರ್ತಕ್ಕಂಥ ಚುನಾವಣೆ ಅಲ್ಲ ಇದು. ಈಗಾಗಲೇ ಕರ್ನಾಟಕದ ಮಹಾಜನ 6 ತಿಂಗಳ ಹಿಂದುಗಡೆ ನಡೆದಂಥ ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪಷ್ಟವಾಗಿ ತಮ್ಮ ತೀರ್ಪನ್ನು ಕೊಟ್ಟಿದ್ದಾರೆ. ಅಪರೂಪಕ್ಕೆ 136ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರ ತೀರ್ಮಾನದ ಪ್ರಕಾರವಾಗಿ ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಮತ್ತು ಈ ಜಿಲ್ಲೆಯ ಈಶ್ವರ ಖಂಡ್ರೆ ಅವರು ಸಚಿವರಾಗಿ, ಇನ್ನೂ ಅನೇಕರ ಸಚಿವರಾಗಿ ಸಚಿವ ಸಂಪುಟವನ್ನು ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದೆ. ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ನಾವು ಅನೇಕ ಆಶ್ವಾಸನೆಗಳನ್ನು ರಾಜ್ಯದ ಜನತೆಗೆ ಕೊಟ್ಟಿದ್ವಿ. ಇವತ್ತು ಒಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ಏನು ಅವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಇವತ್ತಿಗೂ ಇರತಕ್ಕಂಥ ಶಿವಕುಮಾರ್ ಅವರ ಮುಖಂಡತ್ವದಲ್ಲಿ ರಾಜ್ಯದ ಜನತೆಗೆ ನಾವೊಂದು ಭರವಸೆಯನ್ನು ಕೊಟ್ಟಿದ್ವಿ. ಇಂತಿಂಥ ಕೆಲಸಗಳನ್ನು ನಾವು ಮಾಡ್ತೇವೆ, ತಾವು ನಮಗೆ ಬೆಂಬಲ ಕೊಡಬೇಕು ಅಂಥೇಳಿ. ಅಭೂತಪೂರ್ವವಾದ ಬೆಂಬಲ ಅದು ಅನ್ನೋದು ತಮಗೆಲ್ಲ ಗೊತ್ತಿದೆ. ಅದು ಮಹಿಳೆಯರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ವಿಚಾರ ಇರ್ಬೋದು, 10 kg ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಮನೆಯ ಯಜಮಾನತಿಗೆ 2,000 ರೂಪಾಯಿ ದುಡ್ಡನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ವಿದ್ಯುತ್ ಶಕ್ತಿಯನ್ನು 200 ಯೂನಿಟ್ಸ್ ಅಷ್ಟು ಪ್ರತಿಯೊಂದು ಮನೆಗೂ ಕೊಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು. ಇದರ ಜೊತೆಗೆ ಪದವೀಧರರಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ ಸೈಫಂಡ್ರಿ ದುಡ್ಡನ್ನು ಕೊಡ್ತಕ್ಕಂಥ ಒಂದು ವರ್ಷದ ಮಟ್ಟಿಗೆ ಇರ್ತಕ್ಕಂಥ ಕಾರ್ಯಕ್ರಮ.
ಇದೆಲ್ಲ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ತರ್ತಾರ ಅಂತಕ್ಕಂಥ ಅನುಮಾನವೂ ಸಹಿತ ಅನೇಕರಲ್ಲಿತ್ತು. ಆ ಅನುಮಾನಗಳಿಗೆಲ್ಲ ಆಸ್ಪದ ಕೊಡದೆ ನಮ್ಮ ಸಿದ್ದರಾಮಯ್ಯನವರು ಭಾಳ ಯಶಸ್ವಿಯಾಗಿ ಆ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿರೋದು. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಮಿತಿಗಳನ್ನು ರಚನೆ ಮಾಡಿ ಈ ಕಾರ್ಯಕ್ರಮ ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ಹಾಗೆ ಈ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ಇದರ ಬಗ್ಗೆ ರಾಜ್ಯದ ಜನತೆಗೆ ನಾವೆಲ್ಲೆಲ್ಲಿ ಪ್ರವಾಸ ಮಾಡೋಕ್ಕೆ ಹೋಗ್ತೇವೆ ಈ ಲೋಕಸಭಾ ಚುನಾವಣೆಗೆ, ಬೇರೆ ಸಂದರ್ಭಗಳಲ್ಲೂ ಸಹಿತ ಪ್ರವಾಸಕ್ಕೆ ಹೋದಾಗ ಭಾಳ ಸಂತೋಷದಿಂದ ಇದನ್ನೆಲ್ಲ ಸ್ವಾಗತ ಮಾಡಿದ್ದಾರೆ. ಮತ್ತು ಈ ಸರ್ಕಾರ ಭಾಳ ಒಳ್ಳೆಯ ಕೆಲಸ ಮಾಡಿದೆ, ಕೊಟ್ಟ ಮಾತಿನಂತೆ ನಡೆದಿದೆ ಅಂತಕ್ಕಂಥ ಮಾತನ್ನು ಇವತ್ತು ಮತದಾರರೇ ಹೇಳ್ತಾ ಇದ್ದಾರೆ. ಇವತ್ತು ನನಗೆ ಸಂತೋಷ ಯಾಕೆ ಹೆಚ್ಚಿಗೆ ಆಗಿದೆ ಅಂತ ಹೇಳಿದ್ರೆ, ಕರ್ನಾಟಕದ ವಿಧಾನಸಭಾ ಚುನಾವಣೆ ನಂತರ ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆಗಳು ನಡೀತು. ಚುನಾವಣೆಯ ಸಂದರ್ಭದಲ್ಲಿ ಅಲ್ಲೂ ಸಹಿತ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೆಲವು ಭರವಸೆಗಳನ್ನು ನಾವು ಕೊಟ್ಟಿದ್ದೇವೆ. ಅದನ್ನು ಅಲ್ಲಿಯ ಮುಖ್ಯಮಂತ್ರಿಗಳು ಶ್ರೀಮಾನ್ ರೆಡ್ಡಿ ಅವರು ಕಾರ್ಯಗತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಭಾಗಶಃ ಮಾಡಿದ್ದಾರೆ. ಬೇರೆ ರಾಜ್ಯಗಳಲ್ಲೂ ಸಹಿತ ಎಲ್ಲೆಲ್ಲಿ ಚುನಾವಣೆಗಳು ನಡೆದಿವೆ, ನಮ್ಮನ್ನು ಟೀಕೆ ಮಾಡ್ತಾ ಇದ್ದಂಥ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳನ್ನು ಸೇರಿಸಿದ ಹಾಗೆ ಎಲ್ಲರೂ ಸಹಿತ ಈ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯ ವಿಚಾರಗಳನ್ನು ಒಪ್ಪಿ ಅವರವರ ರಾಜ್ಯಗಳಲ್ಲಿ ಅನುಷ್ಠಾನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ತಿಳ್ಕೊಂಡಿದ್ರು ಇದನ್ನು ಅನುಷ್ಠಾನ ಮಾಡಿದ ಮೇಲೆ ಸರ್ಕಾರ ಬರದಾಗ್ತದೆ, ಪಾಪರಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಇವತ್ತು ಎಲ್ಲ ಇಲಾಖೆಗಳಿಗೂ ಈ ಹಿಂದೆ ಇದ್ದಂಥ ಬೊಮ್ಮಾಯಿ ಅವರ ನೇತೃತ್ವದಲ್ಲಿದ್ದಂಥ ಸರ್ಕಾರ ಏನೆಲ್ಲ ನೀರಾವರಿ ಇರ್ಬೋದು, ಮತ್ತೊಂದು ಕೆಲಸಗಳಿರ್ಬೋದು, ಅಭಿವೃದ್ಧಿ ಕೆಲಸಗಳಿರ್ಬೋದು, ಅದಕ್ಕೆ ನಿಗದಿಯಾದಂಥ ಹಣಕ್ಕೂ ಹೆಚ್ಚು ಹಣವನ್ನು ನಾವು ಕೊಟ್ಟು ಇವತ್ತು ಎಲ್ಲ ಇಲಾಖೆಗಳಲ್ಲೂ ಸಹಿತ ಖಾಲಿ ಇದ್ದಂಥ ಹುದ್ದೆಗಳಿಗೆ ತುಂಬತಕ್ಕಂಥ ಕೆಲಸವನ್ನು ಸಹಿತ ನಾವು ಮಾಡಿದ್ದೇವೆ. ನಮಗೆ ಬಹಳ ವರ್ಷಗಳ ನಂತರ ದೊಡ್ಡ ಬರಗಾಲ ಬಂದಿದೆ. ರಾಜ್ಯದಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗಿದೆ, ದನಕರುಗಳಿಗೆ ಮೇವಿನ ತೊಂದರೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಮಗೆ ಕೇಂದ್ರ ಸರ್ಕಾರ ಸಹಕಾರಕ್ಕೆ ಬರಬೇಕು ಅಂಥೇಳಿ 18,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ನಮಗೆ ಕೊಡಬೇಕು ಅಂಥೇಳಿ ನಾವು ನಿವೇದನೆಯನ್ನು ಕೇಂದ್ರ ಸರ್ಕಾರಕ್ಕೆ ಹಲವಾರು ಬಾರಿ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳನ್ನು, ಪ್ರಧಾನಿಗಳನ್ನು ಭೇಟಿ ಮಾಡಿ ಈ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಹಿತ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡಿ ಕೇಳಿದ್ವಿ ರಾಜ್ಯದ ಜನತೆಯ ಪರವಾಗಿ. ಆದರೆ ನಮ್ಮ ಮಾತಿಗೆ ಬೆಲೆ ಸಿಕ್ಕಿರಲಿಲ್ಲ. ಕಳೆದ ವಾರ ಸುಪ್ರೀಂ ಕೋರ್ಟಲ್ಲಿ ಏನೊಂದು ಈ ಕೇಂದ್ರ ಸರ್ಕಾರದ ಧೋರಣೆಗೆ ಒಪ್ಪದೆ ಇದು ಒಂದು ಫೆಡರಲ್ ಸ್ಟ್ರಕ್ಚರ್ ಆಗಿರೋದ್ರಿಂದ ನಮಗೆ ನ್ಯಾಯವಾಗಿ ಬರಬೇಕಾಗಿದ್ದಂಥ ಹಣ ಇದೇನು ಅವರೇನು ಪುಕ್ಕಟೆಯನ್ನು ನಮಗೆ ಕೊಡೋದಿಲ್ಲ. ಈಗಾಗಲೇ ನಿಯಮಾವಳಿಗಳಿವೆ. ಬರಗಾಲ ಬಂದಾಗ ಏನು ಮಾಡಬೇಕು, ಅತಿವೃಷ್ಟಿ ಬಂದಾಗ ಏನು ಮಾಡಬೇಕು, ಅನಾವೃಷ್ಟಿ ಬಂದಾಗ ಏನು ಮಾಡಬೇಕು, ವಿಶೇಷವಾದ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಇದೆಲ್ಲವೂ ಸಹಿತ ಇದೆ. ಆದರೂ ಸಹಿತ ನಮ್ಮ ಕೇಂದ್ರ ಸರ್ಕಾರದವರು ನಮಗೆ ಅನ್ಯಾಯವನ್ನು ಮಾಡಿದರು. ಸುಪ್ರೀಂ ಕೋರ್ಟಿನ ಮೂಲಕವಾಗಿ ನಮಗೆ ಸ್ವಲ್ಪ ಮಟ್ಟಿನ ನ್ಯಾಯ ಇವತ್ತು ಸಿಕ್ಕಿದೆ. ನಾವು ಇದನ್ನು ಯಾವ ರೀತಿ ಮುಂದುವರಿಸಬೇಕು ಅಂಥೇಳಿ ಮಾನ್ಯ ಮಂತ್ರಿಮಂಡಲದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತೀರ್ಮಾನವನ್ನು 2-3 ದಿನಗಳಲ್ಲಿ ಮಾಡ್ತಾರೆ. ಯಾಕೆಂದ್ರೆ ನಮಗಿದು ಕೊಟ್ಟಿರ್ತಕ್ಕಂಥ ಹಣ ಸಾಕಾಗಿಲ್ಲ, ಸಾಕಾಗೋದು ಇಲ್ಲ. ಇನ್ನೂ ಭಾಳ ಹೆಚ್ಚಿನ ಹಣ ಬೇಕಾಗ್ತದೆ. ನಾವು ಏನು ಇಲ್ಲಿಗೆ ಸಬ್ಮಿಟ್ ಮಾಡಿದ್ವಿ ಮೆಮೊರಂಡಮನ್ನು 18,000 ಕೋಟಿ ಅಂಥೇಳಿ, ಅದು ನಿಯಮಾವಳಿಗಳ ಪ್ರಕಾರವಾಗಿಯೇ ನಾವು ಕಳಿಸಿದ್ದು. ಆದರೆ ದುರಾದೃಷ್ಟ ಇದು ಮಾಡಿಲ್ಲ. ಆದರೂ ಸಹಿತ ನಾವು ಸುಪ್ರೀಂ ಕೋರ್ಟಿನ ತೀರ್ಮಾನ, ಕೇಂದ್ರ ಸರ್ಕಾರ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿರ್ತಕ್ಕಂಥದ್ದಕ್ಕೆ ಸಮಾಧಾನವನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತ ಮಾಡಲಿಕ್ಕೆ ಬಯಸ್ತೇವೆ.
ರಾಜ್ಯದ ಜನತೆಗೆ ನಿಮ್ಮ ಮೂಲಕವಾಗಿ ನಾವು ಭರವಸೆ ಕೊಡ್ತೇವೆ. ಉಳಿದಿರ್ತಕ್ಕಂಥ ಹಣವನ್ನು ತರಲಿಕ್ಕೆ ಕಾನೂನುಬದ್ಧವಾಗಿ ಏನೆಲ್ಲ ಸಾಧ್ಯ ಇದೆ ಆ ಕ್ರಮಗಳನ್ನು ನಾವೆಲ್ಲ ತಗೊಳ್ತೇವೆ. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಮಹಾಜನರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಕಿರಿಯ ವಯಸ್ಸಿನ ಯುವಕನನ್ನು ನಾವಿಲ್ಲಿ ಸ್ಪರ್ಧಿಯನ್ನಾಗಿ ಮಾಡಿದ್ದೇವೆ. ಇದು ಸರ್ವಾನುಮತದಿಂದ ಆಗಿರ್ತಕ್ಕಂಥ ಒಂದು ಆಯ್ಕೆ. ಸರ್ವಾನುಮತದಿಂದ ಆಯ್ಕೆ ಆಗಿರೋದ್ರಿಂದ ನಮ್ಮ ಪಕ್ಷದಲ್ಲಿ ಎಲ್ಲೂ ಸಹಿತ ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲರೂ ಸಹಿತ ವಿಧಾನಸಭೆ, ವಿಧಾನ ಪರಿಷತ್ತಿನ ಹಾಲಿ ಸದಸ್ಯರು, ಮಾಜಿ ಸದಸ್ಯರು ಎಲ್ಲರೂ ಸಹಿತ ದುಡಿತಾ ಇದ್ದಾರೆ. ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ, ಈ ಸಾರಿ ಬೀದರ್ ಜಿಲ್ಲೆಯಲ್ಲಿ ಜನ ಒಂದು ಬದಲಾವಣೆಯನ್ನು ಬಯಸಿದ್ದಾರೆ. ಆ ಬದಲಾವಣೆಗಳಿಗೆ ಅನುಸಾರವಾಗಿ ಮಾನ್ಯ ಭೀಮಣ್ಣ ಖಂಡ್ರೆ ಅವರು ಈ ರಾಜ್ಯದ ಜನಕ್ಕೆ ಅನೇಕ ಇಲಾಖೆಗಳ ಮೂಲಕ ಮಂತ್ರಿಗಳಾಗಿ ಈ ಭಾಗದ ಜನಕ್ಕೆ ಒಬ್ಬ ಹೋರಾಟಗಾರರಾಗಿ ಈ ಕಲ್ಯಾಣ ಕರ್ನಾಟಕದ ಪ್ರಗತಿಗೆ ದುಡಿದಿರತಕ್ಕಂಥ ಮಹಾನ್ ನಾಯಕರವರು, ಸ್ವಾತಂತ್ರ್ಯ ಹೋರಾಟಗಾರರು ಹೌದು. ತಮಗೆಲ್ಲ ಗೊತ್ತಿದೆ ಈ ಜಿಲ್ಲೆಯ ಜನಕ್ಕೆ. ಭೀಮಣ್ಣ ಖಂಡ್ರೆಯವರು ಸುಪುತ್ರರಾಗಿರ್ತಕ್ಕಂಥ ಮಾನ್ಯ ಈಶ್ವರ್ ಖಂಡ್ರೆಯವರು ಕರ್ನಾಟಕದ ಅರಣ್ಯ ಇಲಾಖೆಯ ಮಂತ್ರಿಗಳಾಗಿ ಭಾಳ ಯಶಸ್ವಿಯಾಗಿ ಇಲಾಖೆಯನ್ನು ನಡೆಸೋದ್ರ ಜೊತೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗೂ ಸಹಿತ ಜನಗಳ ಸಂಘಟನೆ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡಿದ್ದೇವೆ, ನೋಡ್ತಾ ಇದ್ದೇವೆ. ಅವರು ಮುಂದೂ ಸಹಿತ ಭಾಳ ದೊಡ್ಡ ಯಶಸ್ಸಿದೆ ಅಂತೇಳಿ ನಾವೆಲ್ಲ ತಿಳಿದಿದ್ದೇವೆ. ಸಾಗರ್ ಖಂಡ್ರೆಯವರು ಮೊದಲನೇ ಬಾರಿಗೆ ಚುನಾವಣೆ ನಿಲ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕವಾಗಿ ನಾವೆಲ್ಲರೂ ಇಲ್ಲಿ ಕುಳಿತಿರ್ತಕ್ಕಂಥ ಮುಖಂಡರುಗಳು ಇವರೆಲ್ಲ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಅನೇಕ ಮುಖಂಡರುಗಳು ಬಂದು ಮನವಿ ಮಾಡಿ ಹೋಗಿದ್ದಾರೆ. ನಾನಾದರೂ ಬೀದರ್ ಕ್ಷೇತ್ರದ ಮತದಾರರಲ್ಲಿ ಬೇಡ್ಕೊಳ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆ ಆಳಂದ್ ಮತ್ತು ಚಿಂಚೋಳಿ ಸೇರಿದ ಹಾಗೆ ಈ ಬೀದರ್ ಜಿಲ್ಲೆಯ ಬೀದರ್ ಕ್ಷೇತ್ರದ ಮಾನ್ಯ ಮತದಾರ ಬಂಧುಗಳು ಈ ಯುವಕನಿಗೆ ಮತವನ್ನು ಕೊಡೋದ್ರ ಮೂಲಕವಾಗಿ ಆಶೀರ್ವಾದ ಮಾಡಬೇಕು ಅಂಥೇಳಿ ನಾನು ವಿನಂತಿಯನ್ನು ನಿಮ್ಮ ಮೂಲಕವಾಗಿ ಮಾಡ್ತಾ ಇದ್ದೇನೆ. ಇದರಲ್ಲಿ ಎಲ್ಲ ಜಾತಿಗಳ, ಎಲ್ಲ ಧರ್ಮದ, ಎಲ್ಲ ಮುಖಂಡರುಗಳ ಸಹಕಾರವನ್ನು ನಾವು ಬೇಡ್ತೇವೆ. ಯಾಕೆಂದರೆ ಯಾವುದೇ ಒಂದು ಸರ್ಕಾರ, ಒಬ್ಬ ನಾಯಕರು ಒಂದು ಜಾತಿಯ ಮೂಲಕವಾಗಿ ನಾಯಕ ಆಗಲಿಕ್ಕೆ, ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ರೈತರು, ವೀರಶೈವ ಲಿಂಗಾಯತರು, ಮರಾಠರು, ಇತರ ಎಲ್ಲ ಹಿಂದುಳಿದ ವರ್ಗಗಳು, ಕ್ರಿಶ್ಚಿಯನ್ರು, ಪ್ರತಿಯೊಬ್ಬರ ಸಹಕಾರವನ್ನು ನಾವು ಬೇಡ್ತೇವೆ. ಬೀದರ್ ಜಿಲ್ಲೆಯ ಜನ, ನನ್ನ ಅನುಭವದಲ್ಲಿ ನಾನು ಸುಮಾರು 40 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವನು. ಈ ಭಾಗದ ಸಾರಿಗೆ ವ್ಯವಸ್ಥೆಯನ್ನು ರಾಷ್ಟ್ರೀಕರಣ ಮಾಡಿ ಪ್ರತಿ ತಾಲೂಕುಗಳಲ್ಲೂ ಡಿಪೋವನ್ನು ಕಟ್ಟಲಿಕ್ಕೆ ನಾಂದಿಯನ್ನು ಹಾಡಿದವನು. ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಆಫೀಸು, ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಅನೇಕ ಆಸ್ಪತ್ರೆಗಳು, ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಡಿಪೋ, ಬಸ್ ಸ್ಟ್ಯಾಂಡು, ಇದೆಲ್ಲವೂ ಸಹಿತ ಕೇವಲ ಶಂಕುಸ್ಥಾಪನೆ ಮಾಡಿದ್ದಲ್ಲ, ಕೆಲಸ ಮಾಡಿರೋದು ನಿಮ್ಮ ಕಣ್ಣು ಮುಂದೆಯೇ ಇದೆ. ಅದರ ಅನುಭವದ ಆಧಾರದ ಮೇಲೆ ಹೇಳಬೇಕು ಅಂತ ಹೇಳಿದ್ರೆ ಈ ಜಿಲ್ಲೆಯ ಜನ ಜಾಣರಿದ್ದಾರೆ. ದೇಶದ ಪರಿಸ್ಥಿತಿಯನ್ನು, ರಾಜ್ಯದ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಮತದಾರರಿದ್ದಾರೆ. ಇಲ್ಲಿ ಎಲ್ಲ ಧರ್ಮದವರು ಸಹಿತ ಇದ್ದಾರೆ, ಎಲ್ಲ ಧರ್ಮದವರು ಬುದ್ಧಿವಂತರಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಮತ್ತು ಪಕ್ಷದಲ್ಲಿ ಎಲ್ಲ ವರ್ಗದ ಜನಗಳಿಗೂ ಸಹಿತ ಸಹಾಯ ಮಾಡಲಿಕ್ಕೆ ನಾವು ಮುಂದಿನ 4.5 ವರ್ಷಗಳ ಅವಧಿಯಲ್ಲಿ ಪ್ರಯತ್ನ ಮಾಡ್ತೇವೆ. ಈ ಲೋಕಸಭಾ ಚುನಾವಣೆಗಳಲ್ಲಿ ಬೀದರ್ ಕ್ಷೇತ್ರದಿಂದ ಸಾಗರ್ ಖಂಡ್ರೆಯವರನ್ನ ಗೆಲ್ಲಿಸೋದ್ರಿಂದ ನಮ್ಮ ಸರ್ಕಾರ ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲರ ಉತ್ಸಾಹ ಇನ್ನಷ್ಟು ಜಾಸ್ತಿ ಆಗ್ತದೆ. ಇದರ ಜೊತೆಗೆ ಈ ಭಾಗದ ಪ್ರಗತಿಯನ್ನು ಮಾಡಲಿಕ್ಕೂ ಸಹಿತ ಅನುಕೂಲ ಆಗ್ತದೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರಿದ್ದಾರೆ, ಈ ಭಾಗದವರೇ ಇದ್ದಾರೆ. ನಿಜಲಿಂಗಪ್ಪನವ್ರ ನಂತರ ಕರ್ನಾಟಕ ರಾಜ್ಯಕ್ಕೆ
ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು 2ನೇ ಬಾರಿಗೆ, ಇದು ನಮ್ಮ ಭಾಗ್ಯ. ಅವರು ಇಲ್ಲಿ ವಿಶೇಷವಾಗಿ ಈ ಭಾಗಕ್ಕೆ ಮೀಸಲಾತಿಯನ್ನು ಹೆಚ್ಚು ಮಾಡಲಿಕ್ಕೆ ಸಂವಿಧಾನದಲ್ಲಿ ಬದಲಾವಣೆ ಮಾಡಿಸಿರೋದು ನಿಮ್ಗೆ ಗೊತ್ತಿದೆ. ಈ ಭಾಗದ ಅಜಾತ ಶತ್ರು ಆಗಿದ್ದಂಥ ಧರ್ಮಸಿಂಗ್ ಅವರು ಅದನ್ನು ಅನುಷ್ಠಾನ ಬರಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿರೋ ವಿಚಾರ. ಮಹಾಜನರು ಇದನ್ನು ಗಮನದಲ್ಲಿಟ್ಕೊಂಡು ನಮಗೆಲ್ಲ ಜಾತಿಯವ್ರಿಗೂ ನಾವು ಅವಕಾಶ ಕೊಟ್ಟಿದ್ದೇವೆ, ಎಲ್ಲ ಧರ್ಮದವ್ರಿಗೂ ನಾವು ಅವಕಾಶವನ್ನು ಸರ್ಕಾರದಲ್ಲೂ ಕೊಟ್ಟಿದ್ದೇವೆ. ಬೇರೆ ಬೇರೆ ಸ್ಥಾನಮಾನಗಳು ಸಹಿತ ಮುಂದಿನ ದಿನಗಳಲ್ಲಿ ನಾವು ಕೊಡೋರಿದ್ದೇವೆ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂಥೇಳಿ ನಾನು ಮನವಿ ಮಾಡ್ತೇನೆ. ಅವತ್ತು ನಾನಿದ್ದಂಥ ಪಕ್ಷದ ಮುಖಂಡರುಗಳು ನಾನು ಇಲ್ಲಿಂದ ಈ ಬಸವ ಕಲ್ಯಾಣ ಕ್ಷೇತ್ರದಿಂದ ವಿಧಾನಸಭೆಗೆ ನಿಲ್ಲಬೇಕು ಅಂಥೇಳಿ ಬಯಸಿದ್ದರಿಂದ ನಾನು ಚುನಾವಣೆಗೂ ಸಹಿತ ನಿಂತಿದ್ದೆ. ಸುಮಾರು 29-30 ಸಾವಿರ ಓಟು ಸಹಿತ ನನಗೆ ಬಂದಿತ್ತು. ಅವರಲ್ಲೂ ಸಹಿತ ನಾನು ಮನವಿ ಮಾಡ್ತಾಯಿದ್ದೇನೆ, ಇತರೆ ಜನರುಗಳಲ್ಲೂ ಸಹಿತ ನಾನು ಮನವಿ ಮಾಡ್ತಾಯಿದ್ದೇನೆ. ನನ್ನ ಅತ್ಯಂತ ಆತ್ಮೀಯ ಮಿತ್ರರು ಬಿ ನಾರಾಯಣವರು ನಾವೆಲ್ಲ ಈ ಜಿಲ್ಲೆಯ ಪ್ರಗತಿಗೋಸ್ಕರ 83ನೇ ಇಸ್ವಿಯಲ್ಲ 75ನೇ ಇಸ್ವಿಯಿಂದ ದುಡಿದಿರ್ತಕ್ಕಂಥವ್ರು. ಪಾಪ ಅದು ಅವನಿಗೆ ಅಕಾಲದ ಮೃತ್ಯು ಬಂದಿದ್ದರಿಂದ ತೀರ್ಕೊಂಡಿದ್ದಾರೆ. ನಾವೆಲ್ಲರೂ ನಿಮಗೆ ಇವತ್ತು ಅವ್ರ ಶ್ರೀಮತಿಯವರು ಇಲ್ಲಿದ್ದಾರೆ. ನಾವೆಲ್ಲರೂ ನಿಮಗೆ ಭಾಳ ಕಳಕಳಿಯಿಂದ ಮತದಾರರಿಗೆ ನಿಮ್ಮ ಮೂಲಕವಾಗಿ ನಾನು ಮನವಿ ಮಾಡ್ತೇನೆ, ಈ ಚುನಾವಣೆಗಳಲ್ಲಿ ಸನ್ಮಾನ್ಯ ಸಾಗರ್ ಖಂಡ್ರೆಯವನ್ನ ಗೆಲ್ಲಿಸೋದ್ರ ಮೂಲಕವಾಗಿ ನಮ್ಮ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬಬೇಕು. ದೇಶದಲ್ಲಿ ಒಂದು ಭದ್ರವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಜಾತಿಯವರು, ಧರ್ಮದವರು, ಭಾಗದವರು ಒಪ್ಪತಕ್ಕಂಥ ಒಂದು ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ.